ರೈತರ ದೇವಾಲಯಗಳ ಜಮೀನಿನ ಪಹಣಿಯಲ್ಲಿ ವಕ್ಫ್ ಸ್ವತ್ತು ದಾಖಲೆ. ಶಿಡ್ಲಘಟ್ಟದಲ್ಲಿ ಬೀದಿಗಿಳಿದ ಬಿಜೆಪಿ ಕಾರ್ಯಕರ್ತರು. ಶಿಡ್ಲಘಟ್ಟ ತಾಲೂಕಿನ ಬೆಳ್ಳೂಟಿ ಗೇಟ್ನಲ್ಲಿರುವ ಮುಜರಾಯಿ ಇಲಾಖೆಗೆ ಸೇರಿದ ಶ್ರೀ ಗುಟ್ಟಾಂಜನೇಯ ಸ್ವಾಮಿ ದೇವಾಲಯ ಜಾಗದಲ್ಲಿ ಪಹಣಿಯಲ್ಲಿ ಖಬರಸ್ತಾನ್ ವಕ್ಫ್ ಸ್ವತ್ತು ಅಂತ ದಾಖಲಾಗಿರೋದನ್ನು ವಿರೋಧಿಸಿ ಶಿಡ್ಲಘಟ್ಟದಲ್ಲಿ ಬಿಜೆಪಿ ಪಕ್ಷದಿಂದ ಬೃಹತ್ ಪ್ರತಿಭಟನೆ ನಡೆಯಿತು. ಸಾರಿಗೆ ಬಸ್ ನಿಲ್ದಾಣದಲ್ಲಿ ಮಾನವ ಸರಪಳಿ ನಿರ್ಮಿಸಿ ರಸ್ತೆ ತಡೆ ನಡೆಸಿದ್ರು. ನಂತರ ಮೆರವಣಿಗೆ ಮೂಲಕ ತಾಲೂಕು ಕಚೇರಿಗೆ ಆಗಮಿಸಿ ಪ್ರತಿಭಟನೆ ನಡೆಸಿ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ತಹಶೀಲ್ದಾರ್ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ರೈತರ ಹಾಗೂ ದೇವಾಲಯಗಳಿಗೆ ಸೇರಿದ ಜಮೀನಿನ ಪಹಣಿಯಲ್ಲಿ ವಕ್ಫ್ ಸ್ವತ್ತು ಅಂತ ದಾಖಲಾಗಿರೋದರ ವಿರುದ್ಧ ಶಿಡ್ಲಘಟ್ಟದಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಯಿತು. ಬಿಜೆಪಿ ಕಾರ್ಯಕರ್ತರು ಸೇರಿ ನಾನಾ ಸಂಘ ಸಂಸ್ಥೆಗಳ ಮುಖಂಡರು ಬೀದಿಗಿಳಿದು ಪ್ರತಿಭಟನೆ ನಡೆಸಿದರು. ಶಿಡ್ಲಘಟ್ಟ ನಗರದ ಬಸ್ ನಿಲ್ದಾಣದಲ್ಲಿ ಮಾನವ ಸರಪಳಿ ನಿರ್ಮಿಸಿ ರಸ್ತೆ ತಡೆ ನಡೆಸಿದ ನಂತರ ತಾಲೂಕು ಕಚೇರಿಯವರೆಗೆ ಮೆರವಣಿಗೆ ನಡೆಸಿ ಅಲ್ಲಿ ತಹಶೀಲ್ದಾರ್ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ಪ್ರತಿಭಟನೆಯ ನೇತೃತ್ವ ವಹಿಸಿದ್ದ ಬಿಜೆಪಿ ಮುಖಂಡ ಸಿಕಲ್ ರಾಮಚಂದ್ರೇಗೌಡ ಮಾತನಾಡಿ, ಸಿದ್ದರಾಮಯ್ಯನವರೇ ಮುಸ್ಲಿಮರ ಅತಿಯಾದ ಓಲೈಕೆ ರಾಜಕಾರಣ ಬಿಡಿ, ರೈತರ ಜಮೀನುಗಳನ್ನು ಕಸಿದುಕೊಳ್ಳಲು ವಕ್ಫ್ಗೆ ಗುತ್ತಿಗೆ ನೀಡಿದ್ದೀರೇನು ಅಂತ ಪ್ರಶ್ನಿಸಿದರು. ರೈತರನ್ನ ಎದುರು ಹಾಕಿಕೊಂಡ ಯಾವ ಸರ್ಕಾರವೂ ಇದುವರೆಗೂ ಉಳಿದಿಲ್ಲ, ಮುಂದೇನು ಉಳಿಯಲ್ಲ. ರೈತರು ಪಂಚೆ ಮೇಲೆ ಕಟ್ಟಿದ್ರೆ ಯಾರ ಪಂಚೆನೂ ಉಳಿಯಲ್ಲ. ಸಿದ್ದರಾಮಯ್ಯನವರೇ, ರೈತರ ವಿಚಾರಕ್ಕೆ ಬರಬೇಕಾದ್ರೆ ಹಿಂದೂ ಮುಂದೆ 100 ಸಲ ಆಲೋಚನೆ ಮಾಡಿ ಬನ್ನಿ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಜಮೀರ್ ಅಹಮದ್ ಅವರೇ, ವಕ್ಫ್ ಮೂಲಕ ಲ್ಯಾಂಡ್ ಜಿಹಾದ್ಗೆ ಕೈ ಹಾಕಿದ್ದೀರಿ, ನಿಮ್ಮ ಆಟ ನಡೆಯೋಲ್ಲ. ರೈತರದ್ದಾಗಲಿ ದೇವಾಲಯಗಳದ್ದಾಗಲಿ ಒಂದೇ ಒಂದು ಇಂಚು ಜಮೀನನ್ನು ಬಿಟ್ಕೊಡುವ ಪ್ರಶ್ನೆಯೇ ಇಲ್ಲ. ನೂರಾರು ವರ್ಷಗಳಿಂದಲೂ ಉತ್ತಿ ಬಿತ್ತಿ ಫಸಲು ಬೆಳೆದು ತಿನ್ನುತ್ತಿರುವ, ದೇಶಕ್ಕೆ ಅನ್ನ ನೀಡುತ್ತಿರುವ ಜಮೀನುಗಳ ಪಹಣಿಗಳಲ್ಲಿ ಇದ್ದಕ್ಕಿದ್ದಂತೆ ವಕ್ಫ್ ಸ್ವತ್ತು ಅಂತ ನಮೂದು ಆಗಿ ಬಿಟ್ಟರೆ ನಾವೇನು ಕೈಕಟ್ಟಿ ಕೂರೋದಿಲ್ಲ. ಕಾನೂನಿದೆ, ರೈತರ ಬೆನ್ನಿಗೆ ನಾವು ನಿಲ್ತೇವೆ, ರೈತರ ಜಮೀನುಗಳನ್ನು ಉಳಿಸ್ಕೊಳ್ತೇವೆ. ದೇವಾಲಯಗಳ ಜಮೀನುಗಳನ್ನು ಒಂದೇ ಒಂದು ಇಂಚು ಕೂಡ ಯಾರು ಕಬಳಿಸಲು ನಾವು ಬಿಟ್ಕೊಡಲ್ಲ. ಅಧಿಕಾರ ಇದೆ ಅಂತ ರೈತರ ದೇವಾಲಯಗಳ ಜಮೀನು ಕಬ್ಜಾಗ್ ಬಂದರೆ ನಾವು ಸುಮ್ಮನಿರೋಲ್ಲ ಅಂತ ಎಚ್ಚರಿಸಿದ್ರು. ತಹಶೀಲ್ದಾರ್ಗೆ ಮನವಿ ಸಲ್ಲಿಸಿ ಶಿಡ್ಲಘಟ್ಟ ತಾಲೂಕಿನಲ್ಲಿ ವಕ್ಫ್ ಸ್ವತ್ತು ಅಂತ ನಮೂದಾಗಿರುವ ಎಲ್ಲ ಪಹಣಿಗಳ ದಾಖಲೆಗಳನ್ನು ನೀಡಬೇಕು, ಕೂಡಲೇ ಪಹಣಿಗಳಲ್ಲಿ ವಕ್ಫ್ ಸ್ವತ್ತು ಅಂತ ನಮೂದಾಗಿರೋದನ್ನು ತೆಗೆದು ಹಾಕಬೇಕು ಅಂತ ಒತ್ತಾಯಿಸಿದ್ರು. ಪ್ರತಿಭಟನೆಯಲ್ಲಿ ಬಿಜೆಪಿ ಮುಖಂಡ ಸಿಕಲ್ ರಾಮಚಂದ್ರೇಗೌಡ, ಗ್ರಾಮಾಂತರ ಮಂಡಲ ಅಧ್ಯಕ್ಷ ಆನಂದಗೌಡ, ಹಿರಿಯ ವೈದ್ಯರಾದ ಸತ್ಯನಾರಾಯಣ ರಾವ್, ನಿಕಟಪೂರ್ವ ಅಧ್ಯಕ್ಷ ಸುರೇಂದ್ರಗೌಡ, ನಗರ ಘಟಕದ ಅಧ್ಯಕ್ಷ ನರೇಶ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮುರಳೀಧರ್, ಮುಖಂಡರಾದ ಅರಿಕೆರೆ ಮುನಿರಾಜು, ದುಣ್ಣಹಳ್ಳಿ ರಾಮಣ್ಣ, ಕೊತ್ತನೂರು ಜಗದೀಶ್, ಮಹಿಳಾ ಮೋರ್ಚಾ ಗ್ರಾಮಾಂತರ ಅಧ್ಯಕ್ಷರಾದ ಚಾತುರ್ಯ, ನಗರ ಮಹಿಳಾ ಮೋರ್ಚಾ ಅಧ್ಯಕ್ಷರಾದ ತ್ರಿವೇಣಿ, ನಗರ ಮಹಿಳಾ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಮಂಜುಳಾ, ನಗರ ಮಂಡಲ ಪ್ರಧಾನ ಕಾರ್ಯದರ್ಶಿ ಮೋಹನ್ ಕುಮಾರ್, ನಾಗೇಶ್, ತಾಲೂಕು ಎಸ್ಟಿ ಮೋರ್ಚಾ ಅಧ್ಯಕ್ಷ ಸೋಮಶೇಖರ್, ಗ್ರಾಮಾಂತರ ಮಂಡಲ ಪ್ರಧಾನ ಕಾರ್ಯದರ್ಶಿ ರಜನಿಕಾಂತ್, ಬೊಮ್ಮನಹಳ್ಳಿ ರಾಮಚಂದ್ರ, ಹಿತ್ತಲಹಳ್ಳಿ ಗೋಪಾಲ್ಗೌಡ, ಸುರೇಶ್ ಸೇರಿದಂತೆ ಬಿಜೆಪಿ ಕಾರ್ಯಕರ್ತರು ಹಾಜರಿದ್ದರು. ಗ್ರಾಚಾರ ಪಕ್ಷದಕ್ಕೆ ಏನ್ ಮಾಡಬೇಕು ಎಲ್ಲ ಮಾತಾಡಿದರೆ ಈ ಸರಿ ಪಾರ್ಲಿಮೆಂಟ್ ಅಲ್ಲಿ ಅದ್ರ ಏನ್ ಕಾನೂನು ತರಬೇಕು ಅಂತಕ್ಕಂಥದ್ದು ಅವರು ಮುಟ್ಟೋವರೆಗೂ ನಮ್ಮ ರೈತರು ಸಂಘಟನೆಗಳು ಏನಿಲ್ಲ ಅಂತಂದ್ರೆ ಮನೆ ಉಳಿಯಲ್ಲ, ಮಠ ಉಳಿಯಲ್ಲ. ದಯಮಾಡಿ ಇವತ್ತು ಏನು ರೈತರಿಗೆ ಅನ್ಯಾಯ ಆಗಿದೆ, ಈ ಅನ್ಯಾಯದಲ್ಲಿ ಆ ಕಾಣಿಯಲ್ಲಿ ಎಂಟ್ರಿ ತೆಗೆಯೋವರೆಗೂ ನಿನ್ನೆ ಜನ ಇವತ್ತು ಪಾಠ ಕಲಿಸ್ತಾ ಇದ್ದಾರೆ, ದೊಡ್ಡ ಮಟ್ಟಕ್ಕೆ ಪಾಠ ಕಲಿಸ್ತಾರೆ. ಸಿದ್ದರಾಮಯ್ಯ, ನೀವು ಮೈಸೂರು ಪೇಟೆ ಹಾಕಿದ್ರೆ ಪಕ್ಕಕ್ಕೆ ಇದ್ದೀರಾ, ఎక్కువ ಮಂದಿ ಇನ್ನೊಂದು ಪೇಟೆ ಕೊಟ್ರ ತಲೆ ಬಾಗಿಸ್ತೀರಾ. ಬಿಡಿ, ನಿಮಗೆ ಗಾಚಾರ ಬಂದಿದೆ, ನಿಮಗೆ ನಿಮ್ಮಲ್ಲೇ ಪೇಟ ಹಾಕೋದಲ್ಲ. ನಮ್ಮ ರೈತರು ಪಂಚಾಯತ್ ಇದ್ದಾರೆ, ಹುಷಾರು. ನಮ್ಮ ಹತ್ರ ಬಂದಿದೆ ನಿಮ್ಗೆ ರಾಚಾರ್ಯ ಡಿ ಕೆ ಶಿವಕುಮಾರ್ ಯಾರು ಏನು ನಿಮ್ಮ ಅಪ್ಪನ ಜೊತೆ ಇದ್ರ, ನಿಮ್ ಜೊತೆ ಇದ್ರ ನಿಮ್ಮ ಅಪ್ಪನ ಆಸೆ, ನೀರು ಕರೆದ ಆಸೆ ಬಂದ್ಬಿಡು. ಯಾಕೆ ಮಾಡ್ಕೊಡ್ತೀರ? ನಿಮ್ಗೆ ಆಚಾರ ಇದೆ. ಮುಂದಿನ ಮೇಲೆ ಸಿದ್ದರಾಮಯ್ಯ ಪಂಚಾಯತ್ ಇದ್ದಂಗೆ ನಿನಗೆ ಪ್ಯಾಂಟ್ ಕಿತ್ತಾಗ್ತದೆ. ಅದು ಗೊತ್ತಿಲ್ಲ, ಅಲ್ಪಸಂಖ್ಯಾತರು ನಿಮ್ಗೆ ಎಂಟು ಮಾಡ್ಕೋ ಇರ್ತಕ್ಕಂಥ ರೈತರ ತಂದೆ ತಂದೆ ವರ್ಷ ಈಗಾಗಲೇ ಹೇಳಾಗಿದೆ. ದಯಮಾಡಿ ಇದ್ರ ಮುಖಾಂತರ ನಮ್ಮ ರೈತರ ಬಾಂಧವರಿಗೆ, ಅಣ್ಣ ತಮ್ಮಂದರಿಗೆ, ಅಕ್ಕ ತಂಗಿರಿಗೆ ಹೇಳ್ತಕ್ಕಂಥದ್ದಷ್ಟೇ. ಮುಂದಿನ ದಿನಗಳಲ್ಲಿ ಆಸ್ತಿ ಉಳಿಬೇಕು, ದೇಶ ಉಳಿಬೇಕು. ನಾವು ಹೇಳಿ ಸಾಕಾಗಿದೆ. ದೇಶ ಉಳಿಸಿ ಅಂತ ಹೇಳ್ತಾ ಇದ್ದೀವಿ. ಇವತ್ತು ನಿಮ್ಮ ಆಸ್ತಿ ಉಳಿಸ್ಕೊಳ್ಳಿ, ದೇಶ ಉಳಿಸ್ತಕ್ಕಂಥ ಆಮೇಲೆ ನಿಮ್ಮ ಆಸ್ತಿ ಹೋಗ್ತಾ ಇದೆ. ದಯಮಾಡಿ ಮುಂದಿನ ದಿನದಲ್ಲಿ ನೀವು ಆಗಿರ್ತಕ್ಕಂಥ ಅನಾಥ ತಪ್ಪಕ್ಕೆ ಎಲ್ಲರೂ ದೊಡ್ಡ ಮಟ್ಟಕ್ಕೆ ಧಿಕ್ಕಾರ ಹೇಳ್ತಾ ಇದ್ದೀವಿ. ನೀವು ಬಂದಿರ್ತಕ್ಕಂಥ ಎಲ್ಲ ನಮ್ಮ ಬಿಜೆಪಿ ಮುಖಂಡರು, ಎಲ್ಲ ಸಂಘಟನೆಯವರು, ರೈತರು ಪ್ರಮುಖವಾಗಿ ಎಲ್ಲರೂ ಬಂದಿದ್ದಾರೆ. ಇವತ್ತು ಆಕ್ರೋಶ ತೋರಿಸಿದ್ದೀವಿ. ಇದು ಪಾನಿ ತೆಗೆಯುವವರೆಗೂ ನಿಮ್ಮನ್ನು ಬಿಡಲ್ಲ.
ಕಾಲು ತೆಗೆದು ಎಲ್ಲ ಕೊಡೋವರೆಗೂ ನಮ್ಮ ಧರಣಿ ಮುಂದುವರಿಯುತ್ತೆ. ಹಾಗಾಗಿ ಈ ಮುಖಾಂತರ ಬಂದಿರ್ತಕ್ಕಂಥ ನಮ್ಮ ಎಲ್ಲರಿಗೂ ಗೌಡ್ಕರ್ ಅವರ ನಮ್ಮ ಗೌರವಾನ್ವಿತ ರಾಜ್ಯಪಾಲರಿಗೆ ಮನವಿ ಕೊಡ್ತಾ ಇದ್ದೀವಿ. ನಮ್ಮ ತಹಸೀಲ್ದಾರ್ ಮುಖಾಂತರ ಇರ್ತಕ್ಕಂಥ ಎಲ್ಲ ವಿಷಯವನ್ನು ಮಾತಾಡುವ ಅಷ್ಟು ವಿಷಯ ಕೂಲಂಕುಷವಾಗಿ ನಾವು ಬರೆದು ಅವ್ರ ಮನವಿಯನ್ನ ಗೌರ್ನರ್ಗೆ ತಿಳಿಸಬೇಕಂತ ಒಂದು ಮನವಿಯನ್ನು ನಾವು ಇವತ್ತು ಕೊಡ್ತಾ ಇದ್ದೀವಿ. ತಹಸೀಲ್ದಾರ್ಗೆ ನಾವು ಮನವಿ ಸಲ್ಲಿಸ್ತಾ ಇದ್ದೀವಿ. ಏನು ತಾವೆಲ್ಲರೂ ಕೂಡ ಮನವಿ ನೀಡಿದ್ದೀರಾ, ಇದನ್ನ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖೇನ ಸರ್ಕಾರಕ್ಕೆ ಗವರ್ನರ್ ಅವರಿಗೆ ಕಳಿಸ್ಕೊಡ್ಲಿಕ್ಕೆ ಈ ಕೂಡಲೇ ನಾನು ಕ್ರಮ ವಹಿಸ್ತೀನಿ. ತಮ್ಮ ಮನವಿಯಲ್ಲಿ ಏನು ತಾವು ಕೋರಿದ್ದೀರಿ, ಶಿಡ್ಲಘಟ್ಟ ತಾಲೂಕುಗೆ ಸಂಬಂಧಿಸಿದಂತೆ ನಾನು MLA ಎಲೆಕ್ಷನ್ ಟೈಮಲ್ಲಿ ಬಂದಿದ್ದು ಈ ತಾಲೂಕಿಗೆ. ಇದುವರೆಗೂ ಯಾವುದೇ ಒಂದು ರೈತರಿಗಾಗಲಿ ಅಥವಾ ಯಾವುದೇ ಮುಜರಾಯಿ ಟೆಂಪಲ್ ಸಂಬಂಧಪಟ್ಟಿದ್ದಾಗಲಿ ಪಾಣಿ ಬದಲಾವಣೆ ವಕ್ಫ್ ಹೆಸರಲ್ಲಿ ಮಾಡಿಲ್ಲ. ನೋಟಿಸು ಕೂಡ ಯಾವುದು ಕೂಡ ನಾವು ಇದುವರೆಗೂ ರೈತರ ಹೆಸರಲ್ಲಿರುವಂತಹ ಇದಕ್ಕೆ ನಾವು ನೋಟಿಸ್ ಕೊಟ್ಟಿಲ್ಲ. ಮುಂದಕ್ಕೂ ಕೂಡ ಏಕಾಏಕಿಯಾಗಿ ಕಾನೂನು ಬಾಹಿರವಾಗಿ ಯಾವುದೇ ಕಾರಣಕ್ಕೂ ವಕ್ಫ್ ಹೆಸರಿಗೆ ಮಾಡ್ಲಿಕ್ಕೆ ಅವಕಾಶ ಇರೋದಿಲ್ಲ. ಹಾಗೇನಾದರೂ ಕಾನೂನು ಪ್ರಕಾರ ಮಾಡಬೇಕು ಅಂತಂದ್ರೆ ಅದನ್ನ ನಿಯಮ ಇದೆ, ಅದರ ಪ್ರಕಾರವಾಗಿ ಮಾಡಬೇಕಾಗುತ್ತೆ. ಒಂದು. ಎರಡನೇದು, ಈಗ ಕೆಲವು ಬೆಳ್ಳುಟ್ಟಿ ದೇವಸ್ಥಾನದ್ದು ಗುಡ್ಡಾಂಜನೇಯ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತೆ ಹಲವಾರು ವಿಚಾರ ಮತ್ತು ಪತ್ರಿಕೆಗಳಲ್ಲಿ ಬಂದಿರೋದು ಜಿಲ್ಲಾಡಳಿತಕ್ಕೂ ಮತ್ತು ತಾಲೂಕು ಆಡಳಿತಕ್ಕೂ ಗಮನಕ್ಕೆ ಬಂದಿದೆ. ಎಲ್ಲರಿಗೂ ತಮ್ಮಲ್ಲಿ ಮಾಹಿತಿ ಹಂಚ್ಕೊಳ್ಳಲಿಕ್ಕೆ ಇಷ್ಟಪಡ್ತೀನಿ.